ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತು ಏನು ಮಾಡಕತ್ತೀವಪ್ಪ ಅಂತಂದ್ರೆ ಪುಂಡೆ ಪಲ್ಯ ಚಟ್ನಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ಲಾಗಿ ಮಾಡುವಂಥದ್ದು, ಹುಷಾರಿಲ್ಲದೆ ಇರುವಾಗ ಬಾಯಿಗೆ ರುಚಿ ಕೊಡುವಂಥದ್ದು, ಅದು ಹೇಳಿ ಮಾಡಿಸ್ಕೊಂಡು ತಿನ್ನುವಂಥ ರೆಸಿಪಿ ನೋಡ್ರಿ, ಪುಂಡೆ ಪಲ್ಯ ಚಟ್ನಿ. ಇದು ನೋಡ್ರಿ ಪುಂಡೆ ಪಲ್ಯ ಅಂತಂದ್ರೆ ಒಂಚೂರು ನೀರಿನೊಳಗೆ ಕುದಿಸ್ಕೊಂಡಿದ್ದೀನಿ. ಪುಂಡಿ ಸೊಪ್ಪನ್ನ ಒಂಚೂರು ನೀರಿನೊಳಗೆ ಕುದಿಸಿ ಆಮೇಲೆ ಅದನ್ನೆಲ್ಲ ಆರಿದ ಬಳಿಕ ತೊಳೆದು ಒಂದು ಸಾರಿ ನೀರು ಹಾಕಿ ತೊಳಿಬೇಕು, ಲೋಳೆ ಇರ್ತೈತಿಲ್ಲ ಅಂತಂದ್ರೆ ಅದು ತೊಳೆದು ಬಿಟ್ಟು ಹಿಂಡಿ ಇದರಲ್ಲಿ ಇಟ್ಟಿದ್ದಾರೆ. ಅಮ್ಮ ಮಾಡ್ತಾಳೆ ನೋಡ್ರಿ. ಈಗ ನಾನು ಸಪ್ಪುಸ್ ಮಾಡ್ತಾರೆ ಒಂದು ಸ್ವಲ್ಪ ಸಪ್ಪಗೆ, ಯಾಕಂದರೆ ಎಸಿಡಿಟಿ ಜಾಸ್ತಿ ಅವರಿಗೆ, ಹುಳಿ ಪದಾರ್ಥ ಜಾಸ್ತಿ ತಿನ್ನಲ್ಲ. ಹೀಗಾಗಿ ತೊಳೆದಾರ ಇದನ್ನು ನೀರಿನೊಳಗೆ ತೊಳೆದ್ಬಿಟ್ಟು ಹಿಂಡಿ ಇಟ್ಕೊಂಡಿದ್ದಾರೆ. ಆಮೇಲೆ ನೋಡ್ರಿ ಇಷ್ಟು ಹಸಿಮೆಣಸಿಕಾಯಿ ತೊಗೊಂಡ್ರೆ, ಆಮೇಲೆ ಇಷ್ಟು ಕರಿಬೇವು ಸೊಪ್ಪು, ಆಮೇಲೆ ಇವು ತಿಪ್ಪದ ಹೀರೆಕಾಯಿ ಎಣ್ಣೆಯಲ್ಲಿ ಹುರ್ಕೊಂಡಿದ್ದಾರೆ, ಆಮೇಲೆ ಜೀರಿಗೆ ಹಾಕ್ತಾರೆ, ಆಮೇಲೆ ಇಷ್ಟು ಶೇಂಗದ ಕಾಳು ಹಾಕ್ತಾರೆ, ಆಮೇಲೆ ಇಲ್ಲಿ ಹಸಿ ಉಳ್ಳಾಗಡ್ಡೆ ಅದಾವೆ ನೋಡ್ರಿ, ಹಸಿ ಉಳ್ಳಾಗಡ್ಡಿನೂ ಹಾಕ್ತಾರೆ. ಅದೆಲ್ಲ ಕುಟ್ಟಿ ಮಿಕ್ಸ್ ಮಾಡಿದ ಬಳಿಕ ಹಸಿ ಉಳ್ಳಾಗಡ್ಡೆ ಹಾಕ್ತಾರೆ. ಲಾಸ್ಟಿಗೆ ಕಟ್ ಮಾಡ್ಕೊಂಡು ಹಾಕಿ ಮಿಕ್ಸ್ ಮಾಡಿರ್ತಾರೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೇನು ಬೇಕು ಕರಿಬೇವು ಐತಿ. ಕೊತ್ತಂಬರಿ ಇದ್ರೆ ನೀವು ಕೊತ್ತಂಬರಿನೂ ಹಾಕೋರಿ, ಯಾಕಂದ್ರೆ ನಮ್ಮ ಮನ್ಯಾಗ ಕೊತ್ತಂಬರಿ ಯೂಸ್ ಮಾಡೋಂಗಿಲ್ಲ. ನಮ್ಮ ಮಮ್ಮಿ ಕೂಡ ಹಾಗೆ ನನ್ನಂತಲೇ ಅವರಂತಲೇ ನಾನು, ಯಾಕಂದರೆ ಅವ್ರಿಗೂ ಮೈಕೈ ನೋವು ಸ್ಟಾರ್ಟ್ ಆಗುತ್ತೆ ಕೊತ್ತಂಬರಿ ತಿಂದ್ರೆ. ಹೀಗಾಗಿ ಹಾಕ್ಬೇ ಇದಕ್ಕೆ. ಈಗ ನೋಡ್ರಿ ಹಾಕ್ತಾರಮ್ಮ ಶೇಂಗದ ಕಾಳು ಹಾಕಬೇಕು. ಮೊದಲು ಶೇಂಗದ ಕಾಳು ಹಾಕ್ತಾರೆ. ತಡೆ, ಈಗೇನು ಹಾಕಕತ್ತಿದ್ವಿ? ಜೀರಿಗೆ ಹಾಕಬೇಕು. ಜೀರಿಗೆ ಹಾಕ್ತಾರೆ ನೋಡ್ರಿ. ಮೆಣಸಿನ್ಕಾಯಿ ಹಾಕಬೇಕು. ಕರಿಬೇವು ಬಿಡಿಸಿ ಹಾಕಬೇಕು. ಮಾಡಕತ್ತಾರೆ ನೋಡ್ರಿ. ಇವಾಗ ಕೊತ್ತಂಬರಿನ ಹಾಕೊಂತಾರಲ್ಲ, ಇದಕ್ಕೆ ನೀವು ಬೇಕಂತಂದ್ರೆ ಗೆಜ್ರಿ ಬದನೆಕಾಯಿ ಬೇಯಿಸಿಬಿಟ್ಟು ಹಾಕೋಬೋದು. ಉಪ್ಪು ಹಾಕಿಲ್ಲ ಇಲ್ಲ, ಉಪ್ಪು ಹಾಕೋಬೇಕ್ರೆ ರುಚಿಗೆ ತಕ್ಕಟ್ಟು ಉಪ್ಪು ಇಷ್ಟು ಹಾಕಿ ಇದನ್ನು ಸಣ್ಣದಿಂದ ಪುಂಡೆ ಪಲ್ಯ ಮೊದಲು ಮಿಕ್ಸಿ ಮಾಡ್ಕೊಂಬರ್ತಾರೆ. ಅದೆಷ್ಟು ಈಗ ನೋಡ್ರಿ ಮಿಕ್ಸಿ ಹಾಕೊಂಬಂದ್ರು ಅವಡ ಸೋಡ ಐತೆ, ಅಷ್ಟು ಪೂರ್ತಿ ಸಣ್ಣ ಇಲ್ಲ. ಒಂದು ಸ್ವಲ್ಪ ಚಮಚ ತಂದು ತಿರುಗಾಡ್ಬೇಕು. ಅದ್ರ ಮೇಲೆ ಪುಂಡೆ ಪಲ್ಯ ಹಾಕ್ತಾರೆ. ಭಾಳ ಚಂದ ಇರುತ್ತೆ ರೀ, ಭಾಳ ಟೇಸ್ಟ್ ಆಗುತ್ತೆ. ಹುಳಿ ಖಾರ ಬಾಯಿಗೆ ಟೇಸ್ಟ್ ಕೊಡ್ತದೆ. ಆರಾಮಿಲ್ಲದೆ ಇರ್ಬೇಕಾದ್ರೆ ಈಗ ಮನ್ಕೊಂಡೈತಿರ್ತಾರೆ ನೋಡ್ರಿ, ಅಂದ್ರೆ ನಮ್ಮ ಕಡೆ ಮನ್ಕೊಂಡೇಳದಂತಾರೆ, ಅಂದ್ರೆ ಜ್ವರ ಬಂದು ಕಡಿಮೆ ಆಗಿರುತ್ತಲ್ವ, ಆ ಟೈಮಲ್ಲಿ ಬಾಯಿ ಏನು ತಿಂದರೂ ರುಚಿ ಇರೋಂಗಿಲ್ಲ. ಆ ಟೈಮಲ್ಲಿ ಇಂಥದನ್ನು ಮಾಡಿಸ್ಕೊಂಡು ತಿಂತಾರೆ ನೋಡ್ರಿ. ಇವಾಗ ಹಾಕಿದಾರೆ ನೋಡ್ರಿ. ಪುಂಡೆ ಪಲ್ಯ ಸ್ವಲ್ಪ ಹಾಕ್ತಾರೆ, ಯಾಕಂದ್ರೆ ಅದು ಹುಳಿ ಜಾಸ್ತಿ ಇರುತ್ತೆ. ಹೀಗಾಗಿ ಈಗ ನೋಡಿ ಸ್ನೇಹಿತರೆ, ಚಮಚ ಕೊಡಬಾರ್ದು, ಮಿಕ್ಸಿಗೆ ಹಾಕೊಂಬಂದ್ರೆ ನೋಡ್ರಿ. ಈಗ ನೋಡ್ರಿ ಹಿಂಗಾಯ್ತು ನೋಡ್ರಿ ಚಟ್ನಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಘಮ ಘಮ ಅನ್ನಕತ್ತೈತೆ ನೋಡ್ರಿ ಈ ಸದ್ದ. ವಾಹ್, ಉಂಡು ಬಿಡಂಗಾಗೈತಿ. ಈಗ ಅದ್ರ ರೊಟ್ಟಿ ಮಾಡ್ಬೇಕು. ಇದಕ್ಕೆ ಕಾಂಬಿನೇಷನ್ ಏನಪ್ಪ ಅಂತಂದ್ರೆ ಸಜ್ಜಿ ರೊಟ್ಟಿ ನೋಡ್ರಿ. ಸಜ್ಜಿ ರೊಟ್ಟಿ ಮಾಡಬೇಕು. ಸಜ್ಜಿ ಹಿಟ್ಟು ಬೀಸ್ಕೊಂಬಂದಾರ ಅಮ್ಮ. ಅವನ್ನೇನು ಮಾಡ್ತೀವಿ? ಹಸಿ ಹಂಗಾಗ್ತೇನು ಹುರ್ದು ಹಾಕ್ತೆ? ನೋಡ್ರಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ, ಹಸಿ ಉಳ್ಳಾಗಡ್ಡಿ ಕಟ್ ಮಾಡಿಬಿಟ್ಟು ಹುರಿತಾರಂತ. ಎಣ್ಣೆ ಒಳಗೆ ಫ್ರೈ ಮಾಡಿಬಿಟ್ಟು ಇದನ್ನು ಹಾಕಿ ತಿರ್ಗಾಡ್ತಾರೆ. ಅದನ್ನು ತೊಗೊತೀನಿ ನಾನು ನಿಮ್ಮ ಜೊತೆ, ಅದನ್ನು ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಇವಾಗ ಇಷ್ಟೆಲ್ಲ ಉಳ್ಳಾಗಡ್ಡಿ ಹೋಳು ಇಟ್ಕೊಂಡೈತಲ್ಲ, ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬರ್ಬೇಕು. ಅಂದರೆ ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲ ಹಾಕಿಬಿಟ್ಟು ಕರಿಬೇವು ಹಾಕಿಬಿಟ್ಟು ಫ್ರೈ ಮಾಡ್ಕೊಂಬರ್ತೀನಿ. ಫ್ರೈ ಮಾಡ್ಕೊಂಬಂದು ಆಮೇಲೆ ಅದನ್ನು ಮಿಕ್ಸ್ ಮಾಡ್ತೀನಿ, ಹೆಂಗಂತ ತೋರಿಸ್ತೀನಿ. ಓಕೆ ನೋಡಿರಿ, ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಉಳ್ಳಾಗಡ್ಡೆ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ. 1-2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು, ಇದಕ್ಕೇನು ಜಾಸ್ತಿ ಎಣ್ಣೆ ಹಿಡಿಯುವಂಥ ಪದಾರ್ಥ ಏನಲ್ಲ. ಆಗಿನ ಕಾಲದಾಗ ಅಜ್ಜಿಯರು ಎಲ್ಲಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ ಹೇಳ್ರಿ, ಅಂದರೆ ಅವ್ರು ಹೆಲ್ದಿ ಆಗಿರ್ತಿದ್ರು. ನಾವೆಲ್ಲ ಎಣ್ಣೆ ಸಿಕ್ಕಾಪಟ್ಟೆ ತಿಂದುಬಿಟ್ಟು ಈ ಥರ ಆಗಿದ್ದೀವಿ. ಬರೀ ಇವಾಗ ಜೀರಿಗೆ ಸಾಸಿವೆ ಹಾಕಿದ್ದೀನಿ,
ಕರಿಬೇವು ಹಾಕ್ತೀನಿ ನೋಡಿರಿ. ಇದಕ್ಕೆ ಕರಿಬೇವು ಹಾಕಿದ್ದೀನಿ ನೋಡಿ. ಇದಕ್ಕೆ ಉಳ್ಳಾಗಡ್ಡಿ ಹಾಕಂಬ್ರಿ. ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಹಾಕೋಣ. ಇನ್ನೊಂದು ಆಪ್ಷನ್ಸ್ ನಿಮಗೆ ಏನಪ್ಪ ಅಂತಂದ್ರೆ, ಪುಂಡಿ ಪಲ್ಯ ಜಾಸ್ತಿ ತೊಗೊಂಡಿದ್ರೆ ಹುಳಿ ಜಾಸ್ತಿ ಆಗಿತ್ತು ಅಂತಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ನೋಡಿರಿ ನೀವು. ಅಂದರೆ ಎಲ್ಲನೂ ಮಿಕ್ಸಿ ಮಾಡ್ಕೊತೀರಲ್ವ, ಆವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ಬಿಡ್ಬೇಕು. ನಾನು ಪುಂಡಿ ಪಲ್ಯ ಸ್ವಲ್ಪನೇ ತೊಗೊಂಡಿದ್ವಲ್ವ, ಹೀಗಾಗಿ ಬೆಲ್ಲ ಏನು ಹಾಕಿಲ್ಲ. ಸಪ್ಪಗೆ ಮಾಡ್ತಾಯಿದ್ದೀವಿ ನಾವು, ಹುಳಿ ಅಷ್ಟೊಂದು ಹುಳಿನಿಲ್ಲ. ಅಮ್ಮನಿಗೂ ಹುಳಿ ಜಾಸ್ತಿ ಆಯಿತು ಅಂತಂದರೆ ಆ್ಯಸಿಡಿಟಿ ಆಗಿಬಿಡುತ್ತೆ, ಅವರಿಗೆ ಹುಳಿ ತೇಗು ಬರುತ್ತೆ. ಹೀಗಾಗಿ ಇವು ಫ್ರೈ ಆಗಬೇಕು. ಓಕೆ ಸ್ನೇಹಿತರೆ, ಈ ನಾನು ಮಾಡುವಂಥ ಅಡುಗೆಗಳು ನಿಮ್ಗೆ ಹೆಂಗೆ ಅನ್ನಿಸ್ತಾವು ಅಂಥೇಳಿ ಒಂದು ಕಮೆಂಟಾಗಿ ತಿಳಿಸಿ. ನೀವು ಕೂಡ ಈ ಥರ ಮಾಡ್ಕೊಂಡು ತಿನ್ಬೋದು. ಅಂದರೆ ನನಗೆ ಅನಿಸಿದ ಮಟ್ಟಿಗೆ ಬೆಂಗಳೂರಲ್ಲಿ ಪುಂಡಿ ಪಲ್ಯ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬೆಂಗಳೂರು ಮೈಸೂರು. ಆದರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಅಂದರೆ ಫೇಮಸ್ ನೋಡಿರಿ ಪುಂಡಿ ಪಲ್ಯ, ಅಂದರೆ ಪುಂಡೆ ಸೊಪ್ಪಿಗೆ ನಮ್ಮ ಕಡೆ ಜಾಸ್ತಿ ಸಿಗ್ತಾ ಇರುತ್ತೆ. ಯಾಕಂದರೆ ಹೊಲದಲ್ಲಿ ಬೆಳಿತೀವಿ, ಹೀಗಾಗಿ ನೋಡಿರಿ. ಇವಾಗ ಎಲ್ಲ ಫ್ರೈ ಅದು, ಗ್ಯಾಸ್ ಆಫ್ ಮಾಡ್ಕೊತೀನಿ ನೋಡಿರಿ. ಓಕೆ ಸ್ನೇಹಿತರೆ, ಇವಾಗೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನೋಡಿರಿ, ಈ ಕಡೆ ನೀರು ಕಾಯಕತ್ತವು. ಒಲೆ ಮೇಲೇ ನೀರು ಕಾಯಿಸ್ತಾರೆ. ಹಾಗೆ ಒಲೆ ಮೇಲೆ ಬೆಂಕಿ ಇರುತ್ತಲ್ವ, ಅದೇ ಬೆಂಕಿಯಲ್ಲೇ ರೊಟ್ಟಿ ಮಾಡ್ಕೊಳ್ಳೋದು, ಆಮೇಲೆ ಪಲ್ಯ ಮಾಡ್ಕೊಳ್ಳೋದು, ಹೀಗೆ ಮಾಡಿಬಿಡ್ತಾರೆ. ಕೆಲವೊಂದು ಟೈಮ್ ಗ್ಯಾಸ್ ಮೇಲೆ ಮಾಡ್ತಾರೆ. ಅಂದ್ರೆ ನನಗೆ ಒಲೆ ಮೇಲೆ ಮಾಡಿದ ಅಡುಗೆ ಭಾಳ ಇಷ್ಟ ಆಗುತ್ತೆ ನೋಡಿರಿ. ನಾವು ಸಣ್ಣರಿದ್ದಾಗ ಹಿಂಗೆ ಭಾಳ ಥಂಡಿ ಹಿಡಿತು, ಚಳಿಗಾಲದಾಗ ಥಂಡಿ ಹಿಡಿತಂದ್ರೆ ನಾನು ನಮ್ಮ ತಂಗಿ ಬಂದು ಒಲೆ ಮುಂದೆ ಕುಂತು ಬಿಡ್ತಿದ್ದೇವೆ ನೋಡಿರಿ. ಕಾಸ್ಕೊಳಕ್ಕಂತೆ ಎದ್ದ ತಕ್ಷಣ ಒಲೆ ಮುಂದೆ ಬಂದು ಕುಂತು ಬಿಡೋರು ಇಬ್ಬರು ಕೂಡಿ. ಆಮೇಲೆ ಕೆಲವು ಟೈಮ್ ನಾವು ಒಲೆ ಮುಂದೆ ಓದ್ಕೊಂತ ಕುಂತು ಬಿಡ್ತಿದ್ದೆವು. ಆ ಕಡೆ ನೀರಿಗೆ ಹಚ್ಚಿರ್ತಿದ್ರು, ಆ ಕಡೆ ಕೆಲಸ ಮಾಡ್ತಾಯಿದ್ರು ನಮ್ಮವರು. ನಾವಿದ್ರೆ ಹಿಂಗೆ ಅಕ್ಕ ತಂಗಿ ಇಬ್ಬರು ಬಂದು ಒಲೆ ಮುಂದೆ ಬುಕ್ ತೊಗೊಂಡು ಕುಂದಿರ್ತಿದ್ದೆವು. ಒಲೆ ಮುಂದೆನೇ ಕುಂತು ಬಿಡ್ತಿದ್ದೆವು ನಾವು. ಆ ಥರ ಇವಾಗೆಲ್ಲ ರೀ ಅದೆಲ್ಲ ಮಿಸ್ ಮಾಡ್ಕೊತೀವಿ ನಾವು ಚಿಕ್ಕವರಿದ್ದಾಗ ಹೆಂಗೆ ಇದ್ವಲ್ಲ ಅಂತ ಅನ್ನೋದನ್ನು. ಓಕೆ ಸ್ನೇಹಿತರೆ, ಅದು ಇದ್ರೊಳಗೆ ಅರಿಶಿನ ಹಾಕೋದು ನೆನಪಾರಿಬಿಡ್ತಲ್ಲ. ಇದರಲ್ಲಿ ಅರಿಶಿನ ಪುಡಿ ಹಾಕ್ಬೇಕು. ಪ್ರತಿಯೊಂದು ಅಡುಗೆಗೂ ಅರಿಶಿನ ಪುಡಿ ಹಾಕ್ಬೇಕು. ಯಾಕಂದರೆ ಇದು ಡೈಜೆಷನ್ ಮಾಡುತ್ತೆ. ಅರಿಶಿನ ಪೌಡ್ರು ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಮಿಕ್ಸ್ ಮಾಡಿಬಿಡ್ತೀನಿ. ಆರೈತೆ ನೋಡಿರಿ, ತಣ್ಣಗಾಗೈತಿ. ಈಗ ಮಿಕ್ಸ್ ಮಾಡಿಬಿಡ್ತೀನಿ ಅದನ್ನು. ಹಾಕೊಂಬರ್ರಿ. ಇವಾಗ ಇದಕ್ಕೆ ಇದೆಲ್ಲ ಅಷ್ಟು ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ರೊಟ್ಟ್ಯಾಗ ಉಣ್ಣಕ್ಕೆ ಮಸ್ತ್ ಆಗುತ್ತೆ ನೋಡಿರಿ. ಹಂಗೆ ಇದನ್ನು ನೋಡಿಬಿಟ್ಟು ನಿಮ್ಗೆ ಯಾರಿಗೆಲ್ಲ ಉಣಬೇಕು ಅನಿಸಿತ್ತು, ರೊಟ್ಟಿ ತಿನ್ಬೇಕು ಅನಿಸುತ್ತಾ, ಹಂಗಾರೆ ಬಂದುಬಿಡ್ರಿ ಜಲ್ದಿ. ರೊಟ್ಟಿ, ಸಜ್ಜಿ ರೊಟ್ಟಿ, ಪುಂಡಿ ಪಲ್ಯ ಚಟ್ನಿ ಸಖತ್ ಕಾಂಬಿನೇಷನ್ ಇರ್ತೈತಿ. ನನಗಂತೂ ಇವಾಗಲೇ ಬಾಯಲ್ಲಿ ನೀರು ಬರಕತ್ತವ ಈ ಚಟ್ನಿ ನೋಡಿಬಿಟ್ಟು. ಓಕೆ, ಮಿಕ್ಸ್ ಮಾಡ್ಕೊಂಡು ತಿಂತಾಡಿರಿ ಅದನ್ನು ನೋಡಿ. ಇವಾಗ ಎಲ್ಲ ಅಷ್ಟು ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡು ಸಿಗ್ತೀನಿ ತಡ್ರಿ. ಓಕೆ ಸ್ನೇಹಿತರೆ, ನೋಡಿರಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಟೇಸ್ಟ್ ನೋಡ್ಕೋಬೇಕು. ಏನಾದ್ರೆ ಮತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಅನ್ನೋಕ್ಕೇನೋ ಉಪ್ಪು ಕಮ್ಮಿ ಆಗಿತ್ತು ಅಂದ್ರೆ ಉಪ್ಪು ಹಾಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ನಾನು ಮೇಲೆ ಹಾಕ್ತಾಯಿದ್ದೀನಿ ನೋಡಿರಿ. ಹಾಕಿಬಿಟ್ಟು ಮತ್ತೆ ಇದನ್ನು ಒಂದು ಸಾರಿ ಕಲಿಸ್ಬಿಟ್ರಾಯ್ತು. ಫಿನಿಶ್, ಮುಗೀತು ನೋಡಿರಿ ಇದ್ರ ಕೆಲಸ. ಹೆಂಗೆ ಅನ್ಸಾಕತ್ತೈತ್ರಿ? ನನಗೆ ಮಾತ್ರ ಇವಾಗಲೇ ಒಂದು 4 ರೊಟ್ಟಿ ತಿಂದು ಬಿಡ್ಬೇಕು ಅನ್ನಂಗೆ ಆಕತೈತಿ, ಅಷ್ಟು ಚೆಂದಾಗೈತಿ. ಓಕೆ ಸ್ನೇಹಿತರೆ, ನಾನು ಮಾಡಿರುವ ಈ ಪುಂಡಿ ಪಲ್ಯ ಚಟ್ನಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ. ನನಗೂ ಒಂದು ಖುಷಿ ಆಗುತ್ತೆ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಸ್ನೇಹಿತರೆ.